ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮುತ್ತಿಂದು ಸರ ತೊಗೊಂಡಿದ್ದೆ, ಪೆಂಡೆಂಟ್ ಇರೋವಂಥ ಸರ ತೊಗೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಆಸೆ ಪಟ್ಟು ಮಾಡಿಸ್ಕೊಂಡಿರೋವಂಥದ್ದು. ಸೊ ಇದು ನಿಮಗೆ ತೋರಿಸ್ತೀನಿ. ನಿಮಗೇನಾದರೂ ಈ ಸರ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಹೇಗಿದೆ ಅಂತ ತೋರಿಸ್ತೀನಿ. ಹೇಗಿದೆ, ಎಷ್ಟಿದೆ, ಎಷ್ಟು ಗ್ರಾಮ್ ಇದೆ ಅಂತೆಲ್ಲ, ನಾನು ಎಲ್ಲಿ ಮಾಡಿಸ್ತೆ ಅಂತ ಕೂಡ ತೋರಿಸ್ತೀನಿ. ಸೊ ಈ ಸರ ಬಂದ್ಬಿಟ್ಟು ನಾನು ನೋಡಿ ಇದೇ ಆ ಸರ ಕಾಣಿಸ್ತಾ ಇದೆಯಾ? ಇದೇ ಆ ಸರ. ಇದು ಬಂದು ಇದೇ ಸರ ನೋಡಿ ಹೇಗಿದೆ ಅಂತ. ಸೊ ಇದು ನಾನು ತುಂಬ ಇಷ್ಟಪಟ್ಟು ನನಗೆ ಇದೇ ಥರ ಪೆಂಡೆಂಟ್ ಬೇಕು ಅಂತ ಮಾಡಿಸಿದ್ದು. ನನಗೆ ಲಕ್ಷ್ಮಿ ಪೆಂಡೆಂಟ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ ನಂಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ನಾನು ಇದೇ ಥರ ಡಿಸೈನ್ ಮಾಡಿಸ್ಕೊಬೇಕಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಅದು ನನಗೆ ಆ ಡಿಸೈನ್ ಸಿಕ್ತು. ಆಮೇಲೆ ನಾನು ಆಚಾರ್ಯ ಹತ್ರ ಕೊಟ್ಬಿಟ್ಟು ಸೇಮ್ ಇದೇ ಥರ ಡಿಸೈನ್ ಮಾಡಿಸ್ಕೊಂಡೆ. ಇದು ತುಂಬಾ ಚೆನ್ನಾಗಿದೆ ನೋಡಿ. ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಲಕ್ಷ್ಮಿ ಬಂದಿದೆ ಡಿಸೈನು. ಸೊ ಹಾಗೆ ಇಲ್ಲಿ ಸೈಡ್ ರೂಬಿ ಸ್ಟೋನ್ ಕೊಟ್ಟಿದ್ದಾರೆ. ಇಲ್ಲಿ ಅದರಲ್ಲಿ ಒಂದೇ ಒಂದು ವೈಟ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ. ಸೊ ಇದರಿಂದ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ನೋಡಿ ಹೇಗಿದೆ ಅಂತ. ನೋಡಿ ತುಂಬ ಚೆನ್ನಾಗಿದೆ. ಹಾಕ್ಕೊಂಡಾಗಲೂ ಅಷ್ಟೇ ನಾನೇನು ಮಾಡಿದ್ದೀನಿ, ಇಲ್ಲಿ ನೋಡಿ ಮಧ್ಯದಲ್ಲಿ ಇದೊಂದು ಗುಂಡು, ಇದೊಂದು ಈ ಥರ ಗುಂಡುಗಳು ಕೊಡಿಸಿದ್ದೀನಿ. ಈ ಗುಂಡು ಬಂದು 2 ಗ್ರಾಮ್ ಇದೆ. ಸೊ ಹಾಗೆ ಇದು ಮುತ್ತು ಬಂದು ಪ್ಯೂರ್ ಮುತ್ತಿದು. ಸೊ ಪ್ಯೂರ್ ಮುತ್ತು ಕೊಟ್ಬಿಟ್ಟು ಈ ಥರ ಒಂದು ಸರ ಮಾಡಿಸಿದ್ದೀನಿ. ಈಗ ನೋಡಿ ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ. ಸೊ ಇವಾಗ ಲೆಂತು ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಕೊಟ್ಟದ್ದು. ನೋಡಿ ಇವಾಗ ನಾನು ಡ್ರೆಸ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇವಾಗ ಇಷ್ಟು ಲಾಂಗ್ ಬೇಕಂದರೆ ಲಾಂಗ್ ಹಾಕೋಬೋದು, ಇಷ್ಟು ಬೇಡ ಅಂದರೆ ಇನ್ನೂ ಶಾರ್ಟ್ ಕೂಡ ಮಾಡ್ಕೋಬೋದು. ನೋಡಿ ಇಷ್ಟೇ ಬರುತ್ತೆ, ಇಷ್ಟೇ ಇದು. ಸೊ ಹೇಗಿದೆ ಅಂತ ನೋಡಿ ಡಿಸೈನು. ನೋಡಿ ಡಿಸೈನ್ ಚೆನ್ನಾಗಿದೆಯಾ ಡಿಸೈನು. ಸೊ ತುಂಬ ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನು. ಸೊ ಹಾಕೊಂಡಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಹಾಗೆಯೇ ನೋಡಿ ಸ್ಯಾರಿ ಪಿಕ್ ಹಾಕ್ತೀನಿ, ಅದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿದು. ಸೊ ಸ್ಯಾರಿ ಮೇಲೆ ಹಾಕೊಂಡಾಗಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು ಮುತ್ತಿನೊಲೆ ಜುಮ್ಕೆ ಇದೆ, ಅದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಸೊ ಚೆನ್ನಾಗಿದೆ ಅಲ್ಲ, ನೋಡಿ ಹೇಗಿದೆ ಅಂತ. ನಂದು ಇದು 8 ಗ್ರಾಮಲ್ಲಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಉದ್ದನೂ ಕೂಡ ಹಾಕೋಬೋದು. ಈ ಥರ 8 ಗ್ರಾಮ್ಸಲ್ಲಿ ಮಾಡಿರುವಂಥದ್ದು. ಇದು ಪೆಂಡೆಂಟು 8 ಗ್ರಾಮ್ಸ್ ಇದೆ, 8 ಗ್ರಾಮ್ ಇದೆ ಪೆಂಡೆಂಟು. ಸೊ ಇಲ್ಲಿ ಮಧ್ಯೆ ಗೋಲ್ಡ್ ಬೀಡ್ಸ್ ಕೊಟ್ಟಿದ್ದೇನಲ್ವಾ, ಈ ಥರ. ಇದು ಬಂದು 2 ಗ್ರಾಮ್ ಇದೆ. 8 ಗ್ರಾಮ್ ಇದು 2 ಗ್ರಾಮ್. 10 ಗ್ರಾಮಲ್ಲಿ ನನಗೆ ಮುತ್ತಿನ ಸರ ರೆಡಿಯಾಗಿದೆ, ಪರ್ಲ್ ಹಾರ ರೆಡಿಯಾಗಿದೆ. ಇವಾಗಂತೂ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಇವಾಗ ಮುತ್ತಿನ ಸರ ಮಾಡಿಸೇ ಇರ್ತಾರೆ. ಸೊ ಯಾಕಂದರೆ ನಾವು ಯಾವ ಸ್ಯಾರಿಗೆ ಹಾಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ. ಹಾಗೆ ಡ್ರೆಸ್ ಮೇಲೂ ನೋಡಿ ಈ ಥರ ಸಿಂಪಲ್ ಆಗಿ ಡ್ರೆಸ್ ಮೇಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಒಂದು ಸರ ನಾನು ಮಾಡಿಸ್ಕೊಂಡಿರೋದು. ಟೋಟಲ್ ಇದು 10 ಗ್ರಾಮ್ ಇದೆ. ಸೊ ನಾನಿವಾಗ ಇದನ್ನು ನಾನು ಮಾಡಿಸಿದ್ದು ಇಲ್ಲೇ ನಮ್ಮ ಏರಿಯಾದಲ್ಲಿ ಮಾಡಿಸಿದ್ದು. ಸೊ ಅವರು ತುಂಬ ನಾನು ಹೇಳ್ದಾಗೇ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ
ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.